ಕಾಲೇ ಕಟ್ಟಾಗ್ಬಿಟ್ಟೈತಲ್ಲಪ್ಪ. ಮಾಡ್ತೀರಾ ದುಡ್ದಿ ಬಂದ್ರು. ರೈಡರ್ಸ್ ಜೊತೆ ನಮ್ಮ ಕತೆ ಅಂತ ಕ್ಲಾಸಿಕ್ ಕನ್ನಡಿಗ. ಬನ್ನಿ ಇವಾಗ ಹೊರಡೋದು ಆಯ್ತು. ಊಟಿಲಿ ಇದ್ದಿದ್ದು ಒಂದಿನ ಮುಗೀತು ಇಷ್ಟೇ. ಮತ್ತೆ ಹೋಗಿ ಅದ್ರ ವೆದರ್ ಮಾತ್ರ ಸಕ್ಕದಾಗೈತೆ. ಎಷ್ಟು ಕೋಲ್ಡ್ ಆಗಿ ಚಿಲ್ಡ್ ಆಗಿ. ನೀರನ್ನ ಫ್ರಿಜ್ಜಲ್ಲಿ ಇಡೋದೇ ಬೇಡ. ಯಾರು ಫ್ರೀಜಲ್ಲಿ ಇಟ್ಟು ಇಲ್ಲ ತಾನೆ ಇಲ್ಲಿ ಅಂಗಡಿಗಳಲ್ಲಿ ಹಾಟ್ ಇದು ಕೋಲ್ಡ್ ವಾಟರ್ ಕೇಳಿದ್ರೆ ಫ್ರೀಜರ್ ಇಂದ ಇಲ್ಲ ಹಂಗೆ ಕೊಡ್ತಾವ. ಅದೇ ಅಷ್ಟು ಕೋಲ್ಡ್ ಐತೆ. ಭಯಂಕರ ಐತಪ್ಪ ವೆದರ್ ಮಾತ್ರ. ಇವಾಗ ಹೋಗಿ ಹೊರಡೋದೆ ನೋಡೋಣ. ಹೋಗ್ಬೇಕಾರೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಕೊಂಡು ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಹೋಗ್ಬೇಕು. ಹೆಂಗಿತ್ತು ಊಟಿ? ಸೊ ಊಟಿ ಬಗ್ಗೆ 2 ಮಾತು ಹೇಳಿ. ಹಳೆ ಪಡ್ದಲ್ಲಿ ಅವ್ರು ಹೇಳ್ತಾರಲ್ಲ, ಒಳ್ಳೆ ಬಸ್ಲು ಮನೆ ಇದ್ದಂಗಿದೆ. ತಣ್ಣಗೆ ಯಾವಾಗ್ಲೂ ಒಂಥರ ಜಡಿ ಮಳೆ. ಜೋರ ಮಾತಾಡಿ. ಫುಲ್ಲು ಚಳಿ, ಚಳಿಗೆ ಆಗ್ತಾ ಇಲ್ಲ. ಮತ್ತೆ ಫುಲ್ ಓವರು, ಟಿ ಶರ್ಟು, ಕರಡೆ ಸಾಕ್ಸು, ಒಳ್ಳೆ ಬಸ್ರಿ ಹೆಂಗಸಿರ್ತಾರ ಸಾಕ್ಸ್. ಚೆನ್ನಾಗಿತ್ತ ಒಂದಿನ ಇದ್ದಿದ್ದು ಎಕ್ಸ್ಪೀರಿಯನ್ಸು? ಬೇರೆಯವ್ರನ್ನ ಕೇಳೋಣ ಬನ್ನಿ. ಬೈಕರ್ಸ್ ಎಲ್ಲ ರೆಡಿ ಮಾಡ್ಕೋತಾರೆ ಆಯುಧಗಳನ್ನ. ಗೈಸ್ ಇಷ್ಟೊತ್ತು ಮಾತಾಡದೆ ವಿಡಿಯೋ ಅಲ್ಲಿ ಯಾವ್ದು ರೆಕಾರ್ಡೇ ಆಗಿಲ್ಲ. ರೆಕಾರ್ಡ್ ಆಗೈತೆ, ವಿಡಿಯೋ ರೆಕಾರ್ಡ್ ಆಗೈತೆ, ಆಡಿಯೋ ಬಂದಿಲ್ಲ. ಮೈಕಲ್ ಚಾರ್ಜ್ ಇಲ್ಲದೆ ನಾನು ನೋಡಿದ್ರೆ ಇಷ್ಟೊತ್ತು 5 ನಿಮಿಷ ಮಾತಾಡಿದ್ದೀನಿ. ಎಲ್ಲ ಕಡೆಗೂ ಇಂಟ್ರಡಕ್ಷನ್ ಕೊಟ್ಟೆ. ಈಗ ಮತ್ತೆ ಅಲ್ಲೋದ್ಮೇಲೆ ಮತ್ತೆ ಕೊಡ್ತೀನಿ ಅಷ್ಟೇ ಅಲ್ವಾ? ದೊಡ್ಡ ಬೆಟ್ಟದಲ್ಲಿ ಕೊಡೋಣ ಇಂಟ್ರಡಕ್ಷನ್. ರೈಡರ್ಸ್ ಜೊತೆ ನಮ್ಮ ಕತೆ ಅಂತ ಬ್ಲಾಗ್ ತಮ್ನೇಲ್ ನೋಡಿ. ನಮ್ಮ ಬೇಲೆ ಪಾರ್ಕಿಂಗ್ ಕ್ಲಿಯರ್ ಮಾಡ್ಬಿಡ್ಬಪ್ಪ. ಬರ್ತೀವಿ ಸರ್, ಬರ್ತೀವಿ ಸರ್. ಅಲ್ಲಿ ಮೂವರ್ಸಕ್ಕೆ ಬಂದ್ಬಿಡಪ್ಪ ಕೀ ತಗೊಂಡು. ಎಲ್ಲಿ ಮಾಡ್ಬೇಕು ಜಾಗ? ಚೆನ್ನಾಗಿ ಮಾಡಿ, ಎಲ್ಲರೂ ಮಾಡಿ. ಬೆಟ್ಟದಿಂದ ಹಾಕು ಬೇಲೆ. ಬೈಗೆ ಎಷ್ಟು ಹೊಟ್ಟೆ ಎಷ್ಟಿದೆ ಅಂದ್ರೆ ರಿಂಗ್ ಜಾಕೆಟ್ ಎಲ್ಲ ಹಾಕೊಂಡು ಪಲಾವ್ ಸಾಕು ಬಗ್ಗೆ ಕ್ಲಿಯರಾಗಿ ಭಾಷೆ ಬರೋದು ಮಾತಾಡೋದಕ್ಕೆ ಬಂದ್ರಲ್ಲ. ಟೀಮ್ ಮಾಯಾ, ಟೀಮ್ ಐರಾ ಊಟ ಇವಾಗ ಮಾಡಿ ಹೊರಡೋಣ ಇಲ್ಲಿಂದ. ನೋಡಿ 50 ರೂಪಾಯಿ ಬರ್ತದೆ. ಅದಕ್ಕೆ ನಾನು 50 ರೂಪಾಯಿ ಇಕ್ಕಿರೋದವ್ರು. ಖಂಡಿತವಾಗ್ಲೂ ಪಕ್ಕ ವ್ಯೂ ಇದೆ ಕಣ. ಇವಾಗ ಹೋಗ್ಬೇಕಾದ್ರೆ ಅನ್ಸೈತೆ ಊಟಿಗೆ ಬಂದಿದ್ದೀವಿ ಅಂತ. ಇಲ್ಲಿ ಸ್ಟೇ ಇದ್ರೆ ಹೆಂಗಿರೋದು? ಸೂಪರ್ ಕ್ರೇಜಿ. ಇಂಥ ಜಾಗ ಸ್ಟೇ ಮಾಡ್ಬೇಕು, ಇಷ್ಟ ಇರುತ್ತೆ. ಫೈನಲಿ ರೀಚ್ ಆಗಿದ್ದೀವಿ. ದೊಡ್ಡ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ನೋಡೋಣ, ಮಳೆ ಬರ್ತೈತೆ. ಇಲ್ಲೊಂದು ಯಾವುದೋ ಟಂತರ ಐತೆ. ಅದು ಕಿಟಕಿನ ಖಾಲಿ ಇಲ್ವಲ್ಲ? ಯಾವ ಕಿಟಕಿ? ಆ ಕಿಟಕಿ ಖಾಲಿ ಐತೆ. ಯಾವಾಗಲೂ ಊಟಿ ಬಗ್ಗೆ ಮಾತಾಡಿದ್ದು ರೆಕಾರ್ಡ್ ಆಗಿದೆ. ಯಾವಾಗ ಹೇಳ ಊಟಿ ಬಗ್ಗೆ ಹೆಂಗೈತೆ ವೆದರು? ಚೆನ್ನಾಗಿತ್ತಾ? ಮದುವೆಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಿಮಿಷ ಬಿಸಿಲು ನೋಡಿರ್ಬೋದು ಅಷ್ಟೇ. ಸೀರಿಯಸ್ ಆಗಿ ಟೆನ್ಷನ್ ಆಗ್ಬಿಡೈತೆ ನನಗೆ. ಮೈಕ್ ಹಾಕೊಂಡು ಮಾಡಿದ್ರೆ ರೆಕಾರ್ಡ್ ಆಗಿಲ್ಲ, ವಿಡಿಯೋ ರೆಕಾರ್ಡ್ ಆಗೈತೆ, ಆಡಿಯೋ ರೆಕಾರ್ಡ್ ಆಗಿಲ್ಲ. ಮಸ್ತಾಗಿ ವಿಡಿಯೋ ಮಾಡೋಣ ಅಂತ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಸ್ಟೋರೇಜ್ ಫುಲ್ ಆಗಿ ವಿಡಿಯೋನೇ ಆಗಿಲ್ಲ. ಫೋನ್ ಚೇಂಜ್ ಮಾಡಬೇಕು, ಜಾಸ್ತಿ ಸ್ಟೋರೇಜ್ ಇರುತ್ತೆ ಹೋಗ್ಬೇಕು. 1 TB ತಗೊಂಡ್ರು ಹಿಂಗೆ ಕಮ್ಮಿನೇ. ಒಂದು 20 TB ಎಲ್ಲರೂ ಸಿಗುತ್ತಾ ನೋಡ್ತು. ಇನ್ನ ನಮ್ಮ ಮಾಯಾ, ಐರಾ ಮತ್ತೆ ಬ್ರೂಸ್ ಬರ್ಬೇಕು. ಅವ್ರು ಬರೋದಿದೆ. ಬಂದ್ರು. ನಾನು ಇವಾಗ ತಾನೇ ಹೇಳಿದೆ, ನಮ್ಮ ಐರಾ, ನಮ್ಮ ಬ್ರೂಸ್
ಮತ್ತೆ ಓಯ್ ಓಯ್ ಮಾಯಾ ಅವ್ರು ಬಂದ್ರು. ಹಾಯ್ ಮಾಯಾ. ಮಾಯಾ ಹಾಯ್. ಅದೇ ಸೈಡ್ಗೆ ವಿಡಿಯೋ ಕಳ್ಸಪ್ಪ ಹಂಗೆ ನನಗೆ. ಏನೋ ಮಾಡ್ದಲ್ಲ ಬ್ರೂಸ್ ಚಳಿಗೆ ಸಾಗರ್ನ ಹೇಳಿ ಹೆಂಗಿತ್ತು ಜರ್ನಿ ಇಲ್ಲಿವರೆಗೂ? ಇನ್ನ ಸ್ಟಾರ್ಟ್ ಆಗೈತೆ. ಹೆಂಗಿತ್ತು? ಫೋನ್ ಮಾಡೋದಿದ್ದ ಹುಡುಗಿ ಬಂದಿತ್ತಿದ್ಲು ಏನಾಗಿದೆ ಅಂತಾನೆ ಅವ್ನ್ ಗೊತ್ತಿಲ್ಲ. ಅವ್ನ್ ಹೇಳಿದ್ರು ನೀವ್ ಹೇಳ್ತಾನೆ. ಯಾವಾಗ ಎಲ್ಬಿದ್ದು? ಇಲ್ಲಪ್ಪ ನಿಂತಿರ ಗಾಡಿ ವಾಲ್ತು. ಇವನು ಹುಡುಗಿಗ್ ಜುಮ್ಕಾ ತಗೊಂಡ. ಇನ್ನೊಬ್ಬರು ಜುಮ್ಮುಕಿ ಕಬ್ಬಲ್ ಅವಳು ತಗೊಂಡ ನವಮಗೆ ಸ್ವೆಟರ್ ತಗೊಂಡೆ ನವಮಗೆ. ಕ್ಯಾಮ್ರಾ ಐತೆ ಅಂತ ಹೇಳ್ತಾವ್ರೆ. ಯಾರಿಗೆ ತಗೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಮಾಲ್ನು ಅಂತ ಅಂದ ಈಚೆ ಕಡೆ. ಮಳೆಗೆ ಮಾಲು ಅಂತ ಅವನೇ ಐತೆ ಅದೇ. ಏನೋ ಮಾಡ್ತಿದ್ಯಾ? ಆಯ್ತು, ಇವಾಗ ಟೈಮ್ ಸ್ಪೆಂಡ್ ಮಾಡಿದಾಯ್ತು ಊಟಿಲಿ. ಈಗ ಮತ್ತೆ ಹೋಗಿ ಬೆಂಗಳೂರಲ್ಲಿ ಅದೇ ಕೆಲಸ, ಅದೇ ಸೌಂಡು. ಮತ್ತೆ ನೆಕ್ಸ್ಟ್ ಮುನ್ನಾರ್ಗೆ ಹೋಗ್ಬೇಕು. ಹೆಂಗೆ ನೋಡಿ, ಇವತ್ತು ಬಂದಾಗಿಂದ ಇವಾಗಲೇ ಮಳೆ ಬರ್ತಾ ಇರೋದು. ಒಟ್ನಲ್ಲಿ ವೆದರ್ ಹಿಂಗೆ ಐತೆ, ಚಿಲ್ಡಾಗೆ ಮಳೆ ಬರ್ತಾ ಇರೋದು ಇವಾಗಲೇ. ಇವಾಗ ಪಾಪ ಇವ್ರು ಗಾಡೀಲಿ ಹೆಂಗೆ ಬರ್ತಾರೆ ನೋಡಬೇಕು. ರೈನ್ ಕೋಟ್ಸ್ ಇದೆ, ನೋಡೋಣ ಹೋಗ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಇಲ್ಲಿ ಹೋಗೋಣ. ವೆದರ್ ಬಗ್ಗೆ ಮಾತಾಡ್ತಾ ಇದ್ದೆ. ಮತ್ತೆ ಇವಾಗ ಇಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದ್ರೆ ಅದೇ ಕೆಲಸ, ಅದೇ ಜೀವನ, ಅದೇ ಜಂಜಾಟ, ಅದೇ 9 to 5 ಜಾಬ್, ಅದೇ ಮತ್ತೆ ತಿಂಗಳಾದ್ರೆ ಕೊನೆ ತಿಂಗಳಾದ್ರೆ EMI ಎಲ್ಲ ಇದ್ದೇ ಇರುತ್ತೆ. ಕಟ್ ಮಾಡೋಣ. ಇಲ್ಲ ಅದೇ ರಾ ಇರ್ಲಿ. ನಿಜಾನೋ? ಟೀ ಪ್ಲಾಂಟೇಶನ್ ಫೋಟೋ ಅಲ್ಲಿಂದ ನಾವು ಫುಲ್ ಎಂದೋಗ್ಬಿಡಿರ್ತಾನೆ ನೋಡೋಣ. ನಾವು ಗಾಡಿ ಓಡಿಸ್ಕೊಂಡ್ ಬರ್ಬೇಕು. ನಿಮ್ಗೆ ಅನ್ನ ಓಡಿಸೋ ವೇಗಕ್ಕೆ ಆರೋಗ್ಬಿಡ್ತೀಯ. ಬಟ್ಟೆ ಆರೋಗ್ಯ ಬಟ್ಟೆನೆ ಬಟ್ಟೆನೆ. ಐರಾ ಐರಾ ಅವ್ರು ನಿಂತೋಗಿದ್ದಾರೆ ನೋಡಿ. ಐರಾ ಅಂದ್ರೆ ಏನಂತ ಕೇಳ. ಐರಾ ಅಂದ್ರೆ ಏನ್ ಮ್ಯಾನ್? ಹೆಸರು ಮೀನಿಂಗ್ ಎಲ್ಲ ಹುಡುಕ್ಬಾರ್ದು. ಕೆಲವುದ್ರಲ್ಲಿ ಮೀನಿಂಗ್ ಹುಡುಕಿಲ್ಲ ಅಂದ್ರೆ ಒಳ್ಳೇದು. ಹೌದು. ಇವಾಗ ನೆಕ್ಸ್ಟ್ ಇಲ್ಲಿ ನೋವಾ ಇವತ್ತಿನ ಅದು ಬಿಡು. ನೀತಿ ಮಾತು. ಇವಾಗ ಇದೇ ಎಕ್ಸಾಂಪಲ್. ಇವನ್ ಗಾಡಿ ಹೆಸರು ಮಾಯಾ. ಏನಿದ್ ಮಾಯಾ ಅಂದಿಟ್ಟಿದ್ದಾರೆ. ಏತಕ್ಕೆ ಮಾಯಾ ಆಗಲ್ಲ ಅದಕ್ಕೆ. ಮಾಯಾ ಅಂದ್ರೆ ಏನು? ನಿನ್ ಗಾಡಿ ಹೆಸರು ಮಾಯಾ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಐರಾ ಅವ್ರ ಕಡೆಯಿಂದ ಬಂದಿರೋ ರಾಮಾಯಣದಲ್ಲಿ ಒಂದು ಜಿಂಕೆ ಅವ್ರಿಗೆ ಗೊತ್ತಾ? ಮಾಯಾಚಿ ಅಂತ ಅರ್ಥ ಗೋಲ್ಡನ್ ಸೀಟೆಯಲ್ಲಿ ಎತ್ಕೊಂಡು ಹೋಗುವಾಗ ಅದ್ರ ರಿಲೇಟೆಡ್ ಆಗಿ ಇಟ್ಟಿರೋ ಅಷ್ಟೇ. ಅಷ್ಟು ಇರೋ ಅಣ್ಣ ಬ್ರೂಸ್ ಅದು ಬಿಡು. ನಮ್ಮ ಬ್ರೂಸ್ ಅವರ ಏನ್ ಬ್ರೂಸ್ ಅಂತ ಇಟ್ಟಿದ್ದಾರೆ. ಗಾಡಿ ಕುದುರೆ ತರ ಹೊಡೆದ್ರೆ ಕುದುರೆ ಏನು ಗಾಡಿ ಕುದುರೆ ತರ ಹೊಡೆದು ಇವ್ರು ಹಾರ್ಸ್ ಪವರ್ ಅಂದ್ರೆ ಹಾರ್ಸ್ ಓಡೋದನ್ನೇ ಪವರ್ ಅನ್ಕೊಡೋನು. ಹ್ಯಾಟ್ಸ್ ಆಫ್ ಟು ಯು ಸರ್. ಆ ನಿನ್ನ ಕಣ್ಣಲ್ಲಿ ಆ ಒಂದು ಗಾಳಿ ಇದೆ, ಆ ಒಂದು ಕುಣಿಸ್ಕೊಂಡ್ಬಿಟ್ಟಾರೆ ನೋಡಿ. ಆಯ್ತು, ತಮ್ಮೇಲೆ ಆಯ್ತು ಬನ್ನಿ ಫೈಂಡ್ ಮಾಡೋಣ. ಕೆಟ್ಟ ಊಟ ಅಲ್ಲಿ ಭಯಂಕರ ನಂದು ಹಿಡಿತಾ ಇದೀವಿ. ಫುಲ್ ಫ್ರೇಮ್ ಇದೆ. ಬ್ರೂಸ್, ಮಾಯಾ, ಐರಾ. ರಾಧಾಕೃಷ್ಣ ಅಲ್ಲ. ಓ ರಾ ಇರ್ಲಿ ಅಲ್ಲ ವಿಡಿಯೋ. ರಾ ಇರ್ಲಿ ಅಂತ ಕಣೋ ವಿಡಿಯೋ. ಇದೆಲ್ಲ ರಾ ಇರ್ಲಿ ವಿಡಿಯೋ ಮುಚ್ಚಿ ಯಾವ್ದು ಕಟ್ ಮಾಡಬೇಡ ಅಂತ. ಇವಾಗ ಹಂಗೆ ಅಲ್ವಾ? ಇದೆಲ್ಲ ಲ್ಯಾಗ್ ಆಗುತ್ತೆ. ಅಲ್ಲ ಫಾದು ಇಲ್ಲಡ ಹಾಕೊಂಡೆ ಆಮೇಲೆ ಇಡು ವೈಪರ್.
ನಾಗರ್ ಬಾಬಿ ಇದೇನೇನಕ್ಕವು ಹಿಂದೆ ಯಾವಾಗ ಬಂತಪ್ಪ ಇದು ನಾಗರಬಾಬಿ ಗಾಡಿ ಅನ್ಕೊಂಡೆ. ಏನ್ ಡ್ರಾ ಮಾಡ್ತೀರಾ ದುಡ್ದಿ ಬಂದ್ರು ಅಂತ ಹೇಳ್ತೀಯಲ್ಲ. ಆಯ್ತು, ಇನ್ನೊಂದು ತಮ್ಮನೇಲಿ ಶಾರ್ಟ್ ಆಯ್ತು. ಯಾವಾಗ ಹೆಂಗೆ ಲೈಫ್ ಬಿಸಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಲೈಫ್ ಸೀರಿಯಸ್ ಆಗೋ ಮುಂಚೆ ನಾವು ಫನ್ ಮಾಡ್ಬಿಡ್ಬೇಕು. ಮುಂಚೆ ಟೈಮ್ ಯಾವಾಗ್ಲೂ ಇರುತ್ತೆ ಗೈಸ್. ನಿಮ್ ಪ್ರಯಾರಿಟಿ ಮೇಲೆ ಅಷ್ಟೇ ಮುಖ್ಯ, ನೀವು ಟೈಮ್ ಮಾಡ್ಕೊಳ್ಳೋದು. ಕ್ರೇಜಿ ವ್ಯೂ ಇದೆ, ಎಲ್ರು ನೋಡಿ. ಏನು ಕಾಣಿಸ್ತಾ ಇಲ್ಲ ಗೈಸ್. ಇದೊಂದು ಮಂಕಿ ಸ್ಪಾಟ್ ಆಗೈತೆ ನಮ್ಗೆ. ಇನ್ನೊಂದು ಶೇಡ್ ಪಗೋಡಿಲ್ಲ ಯಾಕೋ ಬನ್ನಿ, ಅಲ್ಲಿ ಫೋಟೋಶೂಟ್ ನಡೀತಾ ಇದೆ, ಅಲ್ಲಿ ಫೋಟೋಶೂಟ್ ನಡೀತಾ ಐತೆ, ಅಲ್ಲಿ ಫೋಟೋಶೂಟ್ ನಡೀತಾ ಐತೆ. ನಾವು ಇಲ್ಲಿ ಫೋಟೋಶೂಟ್ ಮಾಡೋಣ. ಕ್ಯಾಮ್ರಾಮನ್ ಸಾಗರ್ ಜೊತೆ ಸುದೀಪ್, ಪ್ರತೀಕ್, ಪ್ರಥಮ್ ಅಂಡ್ ಕ್ಲಾಸಿಕ್ ಕನ್ನಡಿಗ. ತಲ್ಲು ತಲ್ವಾ ಸೂರ್ಯವಂಶದ ತರ ಮಾಡೋಣ. ಕನಕ ಸೂರ್ಯವಂಶದಲ್ಲಿ ಇರೋದು ಇಷ್ಟೇ ಜನ. ಸುದೀಪ್, ನೀನು ನಗೋದ ಫೋಟೋ ಇದ್ ಗೊತ್ತಾ? ಅದಕ್ಕೆ ಹಾಕು. ನಗು ಅನ್ನೋದೇ ಮರ್ತೋಗಿತ್ತು, ನೆನಪಾಗಿ ನಿನ್ನ ನೋಡಿದ್ಮೇಲೆ ಅಂತ. ಇಷ್ಟೊತ್ತು ಮೈಕ್ ವರ್ಕ್ ಆಗಿಲ್ಲ, ಏರ್ ಡ್ರಾಪ್ ಆಗಿಲ್ಲ, ಸ್ಟೋರೇಜ್ ಆಗಿಲ್ಲ, ಇವಾಗ ಚಾರ್ಜಿಂಗು ಇಲ್ಲ. ಇನ್ನೊಂದು % ನಿಕ್ಕೈತೆ, ಅಷ್ಟಲ್ಲಿ ಬಾಗ್ ಮಾಡ್ಕೊಂಬೋಣ. ಹೆಂಗಿದೆ ಊಟಿ? 1% ಇರೋದು. ನಿಮ್ಮ ಅನಿಸಿಕೆ ಏನು ಊಟಿ ಬಗ್ಗೆ? ಇಲ್ಲಿಗೆ ಬಂದಾದ್ಮೇಲೆ ಊಟಿ ಫೀಲ್ ಆಗ್ತಾ ಇದೆ. ಮುಂಚೆ ಊಟಿ ಫೀಲ್ ಆಗ್ಲಿಲ್ಲ. ಆ ಫೀಲ್ ಆಗಿದ್ ಲಾಸ್ಟ್ ನಿಮ್ನ ನೋಡಿದಾಗ್ಲೇ ಅಂತ ನೆಕ್ಸ್ಟ್ ಒಂದು ಸ್ಟೋರಿ ಆಗ್ತಾರೆ. ಸೂ ಡ್ರಾಫ್ಟ್ ಅಲ್ಲಿ ಬರುತ್ತೆ. ನೀವು ಯಾರು ಆತರ ಸ್ಟೋರಿ ಎಕ್ಸೈಟಿಂಗ್ ಆಗಿ ಕ್ರಿಯೇಟಿವ್ ಆಗಿ ನೋಡ್ಬೇಕು ಅಂದ್ರೆ ಸೂ ಡ್ರಾಫ್ಟ್ ಅನ್ನೋ ಒಂದು ಇನ್ಸ್ಟಾ ಐಡಿ ಇದೆ, ಅದನ್ನ ಫಾಲೋ ಮಾಡಿ. ನಗು ಅನ್ನೋದೇ ಮರ್ತೋಗಿತ್ತು, ಅದ್ ನೆನಪಾಗಿ ನಿನ್ನ ನೋಡಿದಾಗ ಅಂತ ಸ್ಟಾರ್ಟಿಂಗ್ ಅದ್ ನನಗೂ ಗೊತ್ತಿತ್ತು. ಅವ್ರ ಜೀವನದಲ್ಲಿ ನಗು ಇರ್ಲಿಲ್ಲ, ಅದಕ್ಕೆ ನಾನು ಬಂದಿದ್ದು ಅಂತ. ಇಬ್ರಲ್ಲಿ ಯಾರೋ ಬೆಳಕಿದ್ದಾರೆ. ಸ್ವಲ್ಪ ನೀನು ಪಿಚ್ಚಿ ಡಾರ್ಕ್ ಇದೆಯಾ, ಅವ್ನು ಸ್ವಲ್ಪ ಪಿಚ್ಚಿ ಲೈಟ್ ಇದ್ದಾನೆ. ಇವನೇನ್ ಬಾರಿ ಬೆಳಕು, ನಿನ್ ಪಕ್ಕದಲ್ಲಿ ನಿಂತ್ಕೊಳ್ಳೋ. ಬನ್ನಿ, ಆಯ್ತು, ಒಳ್ಳೆ ಫೋಟೋ ಶೂಟ್ ಆಯ್ತು. ವೆದರ್ ಸಕ್ಕದಾಗಿತ್ತು. ಊಟಿ ಫೀಲ್ ಆಗಿದೆ ನಮ್ಗೆ ಇಲ್ಲಿಗೆ ಬಂದ್ಮೇಲೆ. ಆಕ್ಚುಲ್ ಆಗಿ ಏನೋ ರೋಡಲ್ಲಿ ಅಲ್ಲಿ ನಿಲ್ಸ್ಕೊಂಡ್ಬಿಟ್ರೆ ಒಂದು 500 ಸತಿ ಫೋಟೋ ಶೂಟ್ ಇಲ್ಲೂ ನಡೀತಾಯ್ತು. ಅವ್ರು ಅಲ್ಲಿದ್ದಾರೆ, ಇವ್ರು ಇಲ್ಲಿದ್ದಾರೆ. ಆಲ್ರೆಡಿ ಆನ್ பண்ணிடாடே ಆನ್ பண்ணிங்கடா. ಊಟಿ ಪೊಲೀಸ್ ಇದೆ. ಊಟಿ ಪೊಲೀಸ್ ಇದಂಗಿದೆ ಮ್ಯಾನ್. ನನಗೆ ಲೊಕೇಶನ್ ವಯನಾಡ್ ಅಂತ ತಕ್ರೆ ವಯನಾಡ್ ನಂಬ್ತಾರೆ. ಹೌದು, ನನಗೆ ಊಟಿ ಅಂತ ಆಗ್ತೀನಲ್ಲ. ಗೈಸ್, ಸ್ಟೇ ಇಂದ ಹೊಡ್ಬೇಕಾದ್ರೆ ಮಾಡಿದ ವಿಡಿಯೋ ಎಲ್ಲ ನಾನು ಹೇಳ್ದಂಗೆ ಆಡಿಯೋ ಯಾವುದು ರೆಕಾರ್ಡ್ ಆಗಿಲ್ಲ. ಹೌದಾ? ಮೈಕ್ ಇಚ್ಚಿದ್ದು, ಮೈಕಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಇವಾಗ ಮತ್ತೆ ನಮ್ಮ ಐರಾ, ಬ್ರೂಸ್ ಮತ್ತೆ ಮಾಯಾದ ಇಂಟ್ರೊಡಕ್ಷನ್ ಕೊಡ್ತೀನಿ. ಬನ್ನಿ. ಸೊ ಇದು ಐರಾ ಅವರು ನಿಂಜಾ. ಇಲ್ಲ ನೋಡಿ, ನಿಂಜಾ ಹತ್ ನೋಡಿ. ಡಿಂಗ್ 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 ಡಿಂಗ್. ಗೈಸ್, ಫಸ್ಟ್ ಇವಾಗ ನಮ್ಮ ಬ್ರೂಸ್ ಇಂದ ಸ್ಟಾರ್ಟ್ ಮಾಡೋಣ. ಬ್ರೂಸ್ ಅಂತ ಯಾಕೆ ಇಟ್ರಿ? ಗಾಡಿ ಕುದುರೆ ತರ ಓಡುತ್ತೆ ಅದಕ್ಕೆ. ಸೊ ಓಕೆ, ಬನ್ನಿ. ಇವಾಗ ಕುದುರೆ ಕುಣ್ತಾಯ್ತು. ಓಕೆ ಬೈ ಮಕ್ಕರ್ ಮಾಡ್ತಾವನೆ. ಏಯ್, ಸೊ ಇವಾಗ ನೆಕ್ಸ್ಟ್ ನಾವು ಮಾಯಾ ಅವ್ರ ಮಾಯಾ ಆಗಿದ್ದಾರೆ ಬಂದ್ರು. ಮಾಯಾ ರೈಡರ್ ಯಾರು ಅಂದ್ರೆ ಇವ್ರೆ. ಸೊ ಮಾಯಾ ಇದೆ. ಸೊ ಇವಾಗ ನೆಕ್ಸ್ಟ್ ಐರಾ ಅಂತ ಎಲ್ಲ ಸಿ ಎಮ್. ಸೊ ನೋಡಿ, ಸೊ ಈ ಗಾಡಿ ಬಂದು ಐರಾ ಅಂತ. ಈ ಗಾಡಿ ಒನ್ ಇನ್ ಕರ್ನಾಟಕ. ಈ ಶೀಲ್ಡ್ ಒನ್ ಇನ್ ಸೌತ್. ಫಸ್ಟ್ ಟೈಮ್ ಇನ್ ಯೂಟಿ. ಫಸ್ಟ್ ಟೈಮ್ ಇನ್ ಯೂಟಿ ಅಲ್ಲಪ್ಪ, ಊಟಿ. ಒಬ್ರು ನಿಂಜಾ, ಅವರು ರೆಡ್ ನಿಂಜಾ, ಇವರು ಯೆಲ್ಲೋ ಬ್ಲೂ ನಿಂಜಾ ತೊಡಿ. ಹೇಳಿ. ಹೆಸರು ಚೆನ್ನಾಗ್ ಅನ್ಸ್ತು. ಅದಕ್ಕೆ ಇಟ್ಟಿದ್ದು ಏನು ಹೆಸರಿಗೆ ರೀಸನ್ ಏನಿಲ್ಲ, ಹೇಳಿದ್ನಲ್ಲ ಆಗ್ಲೇ. ಎಲ್ಲದಕ್ಕೂ ಅರ್ಥ ಇರ್ಲೇಬೇಕಂತೇನಿಲ್ಲ ಅಲ್ವಾ? ಜಾಸ್ತಿ ಎಲ್ಲದಕ್ಕೂ ಅರ್ಥ ಇಡಕ್ಕೆ ಹುಡ್ಕಕ್ ಹೋಗ್ಬಾರ್ದು. ಸೊ ಬನ್ನಿ, ನಮ್ಮ ಐರಾ, ಮಾಯಾ, ಬ್ರೂಸ್ ಅವ್ರ ಗಾಡಿ ಎತ್ತಿದ್ದಾರೆ ಹಿಂದ್ಗಡೆ. ಬನ್ನಿ, ಎಲ್ಲ ಪ್ಲೇಸಸ್ ಎಲ್ಲ ನೋಡಿದಾಯ್ತು. ಇವಾಗ ಸೀದಾ ಬೆಂಗಳೂರಿಗೆ.
ಓಪನ್ ಮಾಡೋ. ಚಡ್ಡಿ ಲೂಸ್ ಆಯ್ತು, ಓಪನ್ ಮಾಡೋ. ಹೌದಾ, ಅಷ್ಟೇ ಬಿಡ, ಆಗೋದೇನಿ. ಗೈಸ್ ನಮ್ಮ ಜೊತೆ ಯಾರಿದ್ದಾರೆ ಇಷ್ಟೊತ್ತವರೆಗೂ ಅಂತ ಹೇಳಕ್ಕಾಗಿಲ್ಲ, ಇವಾಗ ತೋರಿಸ್ತೀನಿ ನೋಡಿ. ಮುಗಿಸಿ ಬಂದಿದ್ದಾರೆ ಇವಾಗ. ಇನ್ನೊಬ್ರು ಇವಾಗ ರೇಸ್ ಸ್ಟಾರ್ಟ್ ಮಾಡ್ತಾವ್ರಿ. ಇನ್ನೊಬ್ರು ಇವಾಗ ನೋಡ್ರಿ ನಾನ್ ಸ್ಟಾಪ್ ಬೆಂಗ್ಳೂರ್ 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 ಆಗ್ಬಿಡೈತಿ ಇಲ್ಲಿ. ಗಾಯ್ಸ್ ಇಷ್ಟು ಗಾಯ್ಸ್ ಅವ್ರ ನಮ್ಗೇನು ಆಗಿಲ್ಲ, ನಮ್ಗೇನು ಆಗಿಲ್ಲ. We are okay, we are okay. Call ambulance. Send an ambulance, please. ಗೈಸ್ ಭಯಂಕರ ಕಾಲೇ ಕಟ್ಟಾಗ್ಬಿಟ್ಟೈತಲ್ಲಪ್ಪ. ಗಾಡಿ ಇಲ್ಲ ಅದೇ ಟೂ ವೀಲರ್ ಇಲ್ಲಿ ಬಿದ್ದೈತಲ್ಲ. ನಂಬರ್ ನೋಡು, ಬುಲೆಟ್ ಅಂತ ಟೈರ್ ಎಲ್ಲೋ ಏನಾಗೋಯ್ತು. ಅವ್ರು ಕುಡ್ದವ್ರು ಹಾಕಿ ನೋಡೋದಾದ್ರೆ ಇವ್ ಕುಡ್ದವ್ರು ಹೇಳ್ತಾರ. ಕಾಲು ಇಲ್ಲಿಗೆಲ್ಲ ಕಟ್ಟಾಗ್ಬಿಟ್ಟು ಇಲ್ಲಿ. ಯವ್ವಾ ದೇವ್ರೇ. ಲೋ ಪೊಲೀಸವ್ರಿಗೆ ಫೋನ್ ಹಾಕೋರ ಕೇಳು. ಪೊಲೀಸವ್ರಿಗೆ ಫೋನ್ ಹಾಕಿದಾರಾ? ಆಂಬುಲೆನ್ಸ್ ಕಾಲ್ ಮಾಡಿದಾರೆ. ಫೈನಲಿ ಅಲ್ಲಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ. ನಾನು ನೋಡಿ ಬ್ಲ್ಯಾಂಕ್ ಆಗ್ಬಿಡ್ದೆ. 2 ಸೆಕೆಂಡ್ ಏನು ಮಾಡಬೇಕು ಏನಂತ ಗೊತ್ತಾಗಿಲ್ಲ. ಬಿಕಾಸ್ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆ ಥರ ನೋಡಿರೋದು ಆ್ಯಕ್ಸಿಡೆಂಟ್ನ. ಆ್ಯಂಬುಲೆನ್ಸು ಪೊಲೀಸ್ ಅವರೆಲ್ಲ ಇನ್ಫಾರ್ಮ್ ಮಾಡಿ, ಅವ್ರ ಮನೆಯವ್ರಿಗೂ ಇನ್ಫಾರ್ಮ್ ಮಾಡಿ, 1 ಸೆಕೆಂಡ್ ಅವ್ರ ಮನೆಗೆ ಇನ್ಫಾರ್ಮ್ ಮಾಡಿದಾಗ ಅವ್ರ ರಿಯಾಕ್ಷನ್ ನೋಡಿ ನನಗೆ ಒಂಥರ ಫುಲ್ ಬೇಜಾರಾಗೋಯ್ತು. ಎಷ್ಟು 1 ಸೆಕೆಂಡ್ಗೆ ಪ್ರಾಣ ಹೊಟ್ಟೋಯ್ತು ಒಂದು. ಇನ್ನವ್ರ ಮನೇಲಿ ಕಾಯ್ತಾ ಕೂತಿದ್ರು ಅನ್ಸುತ್ತೆ ಬರ್ತಾರೆ ಅಂತ. ಸೊ ಸಡನ್ನಾಗಿ ಈ ಥರ ಒಂದು ಕಾಲ್ ಬಂದಾಗ ಹೆಂಗೆ ಅನಿಸುತ್ತೆ, ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ. ಅಲ್ಲಿಂದ ವ್ಲಾಗ್ ಮಾಡೋಕ್ಕೂ ಮೂಡಿರಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿಂದ ಬೆಳಗ್ಗೆ ಬಂದಿದ್ದು ಲೇಟ್ ಆಯಿತು. ಗಾಡಿ ಓಡ್ಸೋಕೆ ನನಗೆ ಒಂಥರ ಭಯ ಆಗ್ತೈತಿ ಇವಾಗ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ದಯವಿಟ್ಟು ಗಾಡಿನ ಹುಷಾರಾಗಿ ಓಡಿಸಿ. ಬಿಕಾಸ್ 1 ಸೆಕೆಂಡ್ ಯಾವಾಗ ಏನಾಗುತ್ತೆ, ನಾವು ಕರೆಕ್ಟಾಗಿ ಹೋಗ್ತಾಯಿದ್ರು, ಅವ್ರು ರಾಂಗಾಗಿ ಬಂದರು, ನಮ್ಮ ಯಾರಿಗೆ ಎಫೆಕ್ಟ್, ಇವಾಗ ಯಾರು ತಪ್ಪು ಅಂತ ಗೊತ್ತಿಲ್ಲ ಅಲ್ಲಿ. ಸೊ ಒಂದ್ಸಲಿ ಲೈಫ್ ಹೋಯಿತು ಅಂದರೆ ಮತ್ತೆ ಬರೋದು ಇಲ್ಲ. ಸೊ ಅದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನಿನ್ನ ಪ್ರೀತಿಸೋರು, ನೀವು ಪ್ರೀತಿಸೋರು ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ದಯವಿಟ್ಟು ಹುಷಾರಾಗಿ ಓಡಿಸಿ, ಹುಷಾರಾಗಿ ಡ್ರೈವ್ ಮಾಡಿ, ಹೆಲ್ಮೆಟ್ಸ್ ಹಾಕೊಂಡು ಡ್ರೈವ್ ಮಾಡಿ. ಏನು ಹೇಳಬೇಕು ಗೊತ್ತಿಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.